ನಮಸ್ತೆ ವೀಕ್ಷಕರೇ, ಇವತ್ತು ನಾನು ತೊಗೊತಿರೋಂಥ ಟಾಪಿಕ್ ಬಂದು ಹ್ಯೂಮನ್ ಡಿಜಿಟಲ್ ಕಮ್ಯುನಿಕೇಷನ್ ಇನ್ ಡೇಂಜರ್ ಅಂತ. ಸೊ ಕಮ್ಯುನಿಕೇಷನ್ ಅಂತ ಅಂದರೆ ನಮಗೆ ಗೊತ್ತಿರೋ ಹಾಗೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್, ಮಾಹಿತಿನ ಒಬ್ಬರಿಂದ ಒಬ್ಬರಿಗೆ ಎಕ್ಸ್ಚೇಂಜ್ ಮಾಡುವಂಥದ್ದು. ಆದರೆ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಡಿಜಿಟಲ್ ಕಮ್ಯುನಿಕೇಷನ್ ಅಂತ ಅಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್, ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ನಾನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಮಾಡೋವಂಥದ್ದು. ಸೊ ಆ ಪ್ಲ್ಯಾಟ್ಫಾರ್ಮ್ಗೆ ಡೇಂಜರ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಏನಕ್ಕೆ ಡೇಂಜರ್ ಬಂದಿದೆ ಅಂತ ನಾವು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾವು ಬೇಸಿಕ್ಸ್ನ ನೋಡಬೇಕಾಗುತ್ತೆ. ಸೊ ಬೇಸಿಕ್ಸಲ್ಲಿ ಫಸ್ಟ್ ಕಂಪ್ಯೂಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಕಂಪ್ಯೂಟರ್ ಒಂದು ಗಣಕಯಂತ್ರ, ಕನ್ನಡದಲ್ಲಿ ಗಣಕಯಂತ್ರ ಅಂತ ಹೇಳ್ತೀವಿ. ಸೊ ಅದನ್ನು ಆವಿಷ್ಕಾರ ಮಾಡಿರೋದು ಬಂದು ನಮ್ಮ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೋಸ್ಕರ. ಅದರಲ್ಲೂ ಸಿಂಪಲ್ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಅಲ್ಲ, ಕಾಂಪ್ಲೆಕ್ಸ್ ಆಗಿರೋಂಥ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ನ ಮಾಡಲಿಕ್ಕೋಸ್ಕರ ಕಂಪ್ಯೂಟರ್ನ ಕಂಡು ಹಿಡ್ದಿರೋಂಥದ್ದು. ಕಂಪ್ಯೂಟರ್ ಕಂಡು ಹಿಡ್ದಿದ್ದು ಬಂದು ಯಾರು ಅಂತ ಅಂದರೆ ಸೈಂಟಿಸ್ಟ್ ಹೆಸರು ಬಂದು ಚಾರ್ಲ್ಸ್ ಬ್ಯಾಬೇಜ್ ಅಂತ. ಸೊ ಅವರು ಮ್ಯಾಥಮೆಟಿಕಲ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ನ ಕಂಡು ಹಿಡಿಲಿಕ್ಕೆ ಮಾಡಿರೋವಂಥದ್ದು. ಸೊ ಈ ಕಂಪ್ಯೂಟರ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ನೆಟ್ವರ್ಕ್ನ ಬಿಲ್ಡ್ ಮಾಡ್ತೀವಿ. ನೆಟ್ವರ್ಕ್ ಹೇಗೆ ಬಿಲ್ಡ್ ಆಗುತ್ತೆ ಅಂತಂದರೆ, ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ನಾವು ಕನೆಕ್ಟಿವಿಟಿ ಬಿಲ್ಡ್ ಮಾಡ್ತೀವಿ. ಇದೇ ರೀತಿ ಒಂದಕ್ಕಿಂತ ಹೆಚ್ಚುನ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ಇದ್ರ ಮಧ್ಯ ನೆಟ್ವರ್ಕ್ ಕ್ರಿಯೇಟ್ ಆಗುತ್ತೆ. ಒಂದು ಸಿಸ್ಟಮ್ ಅಂತ ಹೇಳ್ತೀವಿ ಕಂಪ್ಯೂಟರ್ಗೆ, ಇಲ್ಲ ಕಂಪ್ಯೂಟರ್ ಅಂತಲೇ ಹೇಳ್ಬೋದು. ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ನಾವು ಡೇಟಾ ಅಂದರೆ ಮಾಹಿತಿನ ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಇವಾಗ ಏನಾಗುತ್ತೆ, ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ಒಂದು ಕಂಪ್ಯೂಟರು ಅನದರ್ ಕಂಪ್ಯೂಟರ್ಗೆ ನಾವು ಲಿಂಕ್ ಕೊಡ್ತೀವಿ. ಸೊ ಅದು ವೈರ್ ಮುಖಾಂತರನಾರು ಆಗಿರ್ಬೋದು, ವೈರ್ಲೆಸ್ ಮುಖಾಂತರನಾರು ಆಗಿರ್ಬೋದು. ಸೊ ಅವಾಗ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ಸೊ ನಾವು 1 to many ಅಥವಾ 1 to 1 ಸಿಸ್ಟಮ್ ಮಧ್ಯೆ ನಾವು ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಈ ಥರ ಇದ್ದಾಗ ವೈರ್ ಇರುತ್ತೆ. ಸೊ ಅದು ಹೇಳಿದೆ ಅಲ್ಲ, ವೈರ್ ಮತ್ತು ವೈರ್ಲೆಸ್. ಸೊ ವೈರ್ ಇದ್ದಾಗ ನಿಯರ್ ಬೈಯಲ್ಲಿ ನಾವು ಯೂಸ್ ಮಾಡೋವಂಥದ್ದು. ವೈರ್ಲೆಸ್ ಯೂಸ್ ಮಾಡಬೇಕು ಅಂತ ಅಂದರೆ ನಾವು ಇಂಟರ್ನೆಟ್ ಸಹಾಯನ ತೊಗೊತೀವಿ. ಸೊ ಇಂಟರ್ನೆಟ್ ಸಹಾಯ ತೊಗೊಂಡಾಗ ಏನಾಗುತ್ತೆ, ಅದರಲ್ಲಿ ನಾವು ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಕಳಿಸುವಾಗ ಏನಾಗುತ್ತೆ, ಮಧ್ಯದಲ್ಲಿ ನೆಟ್ವರ್ಕಲ್ಲಿ ಈ ನೆಟ್ವರ್ಕ್ ಏನಾಗುತ್ತೆ, ಇದನ್ನು ಹಾರ್ಮ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಯಾರು ಹಾರ್ಮ್ ಮಾಡ್ತಾರೆ, ದಟ್ ಈಸ್ ಅನ್ನೋನ್ ಪರ್ಸನ್. ಸೊ ಅನ್ನೋನ್ ಪರ್ಸನ್ ಏನು ಮಾಡ್ತಾರೆ, ಈ ಡೇಟಾನ ಆ್ಯಕ್ಸೆಸ್ ಮಾಡಲಿಕ್ಕೆ, ಡೇಟಾ ಅಂದರೆ ಮಾಹಿತಿ, ಈ ಮಾಹಿತಿ ನಾವೇನು ಕಳಿಸ್ತಾ ಇರ್ತೀವಿ ಅದನ್ನು ಆ್ಯಕ್ಸೆಸ್ ಮಾಡಲಿಕ್ಕೆ ನಮಗೆ ನಮ್ಮ ಪರ್ಮಿಷನ್ ಇಲ್ದೇ, ಯೂಸರ್ ಪರ್ಮಿಷನ್ ಇಲ್ದೇ ನಮ್ಮ ಡೇಟಾನ ಆ್ಯಕ್ಸೆಸ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಸೈಬರ್ ಸೆಕ್ಯುರಿಟಿ ಬ್ರೇಕ್ ಆಗಿ ಅದು ಸೈಬರ್ ಕ್ರೈಮ್ ಆಗಿ ಟರ್ನ್ ಆಗುತ್ತೆ. ಸೊ ಅದರಲ್ಲಿ ನಮಗೆ ತುಂಬ ವಿಧಗಳಿದೆ. ಸೊ ಮೇಯ್ನಾಗಿ